ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳ ಪ್ರಕರಣ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಸಲ್ಲಿಕೆಯ ಒಂದು ಬಳಿಕ ಈಗ ಏನಾಗ್ತಾ ಇದೆ ಅದರ ಬಗ್ಗೆ ಸಂಬಂಧಪಟ್ಟ ಹಾಗೆ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ, ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಧರ್ಮಸ್ಥಳದ ಬಳಿ ಶವಗಳನ್ನು ಹೂತು ಇಟ್ಟಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಇದರ ಕುರಿತಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಅದರ ಬಳಿಕ ಈಗ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು, ಲಾ ವಿತ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಅಂತ ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಹೇಳ್ತಾ ಇರುವಂತಹ ಒಂದು ಮಾತು ಇದು. ತನಿಖೆಯಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ತನಿಖೆ ಮಾಡಿದ್ಮೇಲೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಸಲ್ಲಿಕೆ ಆದ ನಂತರ ರಾಜ್ಯ ರಾಜಕೀಯದಲ್ಲಿ ಹೊಸ ಚಟುವಟಿಕೆ ಆರಂಭ ಆಗುತ್ತೆ. ವಿರೋಧಿಗಳಿಂದ ಸರ್ಕಾರದ ಮೇಲೆ ಒತ್ತಡ ಹೆಚ್ಚಾಗ್ತಾ ಇದ್ದಂತೆ ಈ ಒಂದು ವಿಚಾರವಾಗಿ ತಾವು ಈಗಾಗಲೇ ಹಲವಾರು ಮಾಹಿತಿಗಳನ್ನು ತಿಳಿಸಿದ್ದೇವೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಡಿ ಕೆ ಶಿ ಹೇಳಿಕೆಯಿಂದ ಈಗ ಮತ್ತೊಂದು ರಾಜಕೀಯ ಸಂಚಲನ ಉಂಟು ಆಗ್ತಾ ಇದೆ. ಲಾ ವಿಲ್ ಟೇಕ್ ಇಟ್ಸ್ ಒನ್ ಕೋರ್ಸ್ ಅಂತ ಹೇಳ್ತಾ ಇದೆ. ನೋಡಿ, ಸಂಚಲನ ಮೂಡಿಸ್ತಾ ಇದೆ ಈ ಒಂದು ಹೇಳಿಕೆ ಕೂಡ. ನನಗೂ ಸಹ ತಿಳಿದಿತ್ತು, ಆದರೆ ಇತಿಹಾಸ ಏನಿದೆ ಅದರ ಒಂದು ಇತಿಹಾಸ ಗೊತ್ತಿದೆ. ಇದು ಆರೋಪ ಮಾಡಿದವರೇ ಆರೋಪಿಗಳಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಪ್ಪಿತಸ್ಥರ ಮೇಲೆ ನಾವು ಖಡಾಖಂಡಿತವಾಗಿ ಕಾನೂನು ಕ್ರಮವನ್ನು ತೆಗೆದುಕೊಳ್ತೀವಿ. ಆರೋಪ ಮಾಡಿದವರೇ ಆರೋಪಿಗಳಾಗಿದ್ದಾರೆ ಎನ್ನುವಂತಹ ಮಾತು ಹರಿದಾಡ್ತಾ ಇವೆ. ಈಗ ತನಿಖಾ ದಾಖಲೆಗಳು ಹಾಗೂ ಚಾರ್ಜ್ ಶೀಟ್ಗಳ ಬಗ್ಗೆ ಪ್ರಶ್ನಿಸಿದಾಗ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ನನಗೆ ಗೊತ್ತಿರುವಂತಹ ಮಾಹಿತಿ ಹೇಳ್ತೀನಿ ನೋಡಿ. ಧರ್ಮಸ್ಥಳದ ಇತಿಹಾಸ ನಮಗೆ ತಿಳಿದಿದ್ದು, ಅಂದರೆ ಗೊತ್ತಿದೆ ನಮಗೆ ಅದು ಹೇಗೆ ಅಂತ. ಯಾವುದನ್ನು ಕೇಳಬೇಕು, ಹೇಗೆ ಹೇಳಬೇಕು ಎಂಬುದನ್ನು ಅರಿತುಕೊಂಡಿದ್ದೇವೆ ನಾವು. ಡಿ ಕೆ ಶಿವಕುಮಾರ್ ಹೇಳಿದ, ಅದರಿಂದಾಗಿ ನಾನು ಧೈರ್ಯವಾಗಿ ಮಾತನಾಡಿದ್ದೇನೆ ಅಂತ ಹೇಳಿ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಈ ಒಂದು ವಿಚಾರದಲ್ಲಿ ಹೇಳಿದ್ದಾರೆ. ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳ ಭಾಗದಲ್ಲಿ ಪ್ರದೇಶದಲ್ಲಿ ಅಲ್ಲಿ ಸುತ್ತಮುತ್ತ ಹೆಣಗಳನ್ನು ಹೂತಿಟ್ಟಿರುವ ಒಂದು ವಿಚಾರವಾಗಿ ಪ್ರಕರಣ ಏನಿದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಅದಕ್ಕೋಸ್ಕರ ಚಿನ್ನಯ್ಯ ತೋರಿಸಿದ ಕಡೆಯೆಲ್ಲ SIT ತಂಡ ಹೋಗಿ ಅಗದು ಬಂತು. ಅಲ್ಲಿ ಕೂಡ ಏನೂ ಸಿಗಲಿಲ್ಲ. ಷಡ್ಯಂತರ ಎನ್ನುವಂತಹ ಮಾತು ಕೇಳಿ ಬಂದಿತ್ತು. ಆಗಲೂ ಕೂಡ ಇದು ಷಡ್ಯಂತ್ರವೂ ಅಲ್ವೋ ಅನ್ನೋದನ್ನು ಪ್ರೂವ್ ಮಾಡೋಕ್ಕೆ ಸಾಕಷ್ಟು ಸಮಯ ತೆಗೆದುಕೊಂಡ್ರು. ಇಲ್ಲಿಯವರೆಗೂ ಕೂಡ ಅದು ಸರಿಯಾಗಿ ಸ್ಪಷ್ಟವಾಗಿಲ್ಲ. ಆದರೆ ಈಗ ಒಂದು ಮಾತು ಕೇಳಿ ಬರ್ತಾ ಇದೆ, ಯಾರು ಆರೋಪ ಮಾಡಿದ್ರೋ ಅವರೇ ಆರೋಪಿಗಳು ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಈ ಒಂದು ವಿಚಾರವಾಗಿ ಡಿ ಕೆ ಶಿವಕುಮಾರ್ ಕೂಡ ಮಾತನಾಡ್ತಾ ಇದ್ದಾರೆ. ಇದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಈಗ ರಾಜಕೀಯದಲ್ಲಿ. ಲಾ ವಿತ್ ಟೇಕ್ ಇಟ್ಸ್ ಒನ್ ಕೋರ್ಸ್ ಅಂತ ಹೇಳ್ತಾ ಇದ್ದಾರೆ. ಲಾ ನೋಡ್ಕೊಳ್ಳುತ್ತೆ ಎಲ್ಲವನ್ನು ಕೂಡ. ತನಿಖೆಯಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾದ ನಂತರ ರಾಜ್ಯದ ರಾಜಕೀಯದಲ್ಲಿ ಇದೇ ವಿಚಾರ ಹೊಸದಾಗಿ ಚರ್ಚೆಗಳು ಚಟುವಟಿಕೆಗಳು ಆರಂಭ ಆಗ್ತಾ ಇವೆ. ವಿರೋಧಿಗಳಿಂದ ಸರ್ಕಾರದ ಮೇಲೆ ಒತ್ತಡ ಹೆಚ್ಚಾಗ್ತಾ ಇತ್ತು. ಅದೇ ವಿಚಾರವಾಗಿ ಈಗಾಗಲೇ ನಾವು ಹಲವಾರು ಮಾಹಿತಿಗಳನ್ನು ಕೊಟ್ಟುಬಿಟ್ಟಿದ್ದೀವಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು. ಏನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಮಾಹಿತಿ ಕೊಡಬೇಕು ಅದನ್ನೆಲ್ಲ ಕೊಟ್ಟಿದ್ದೀವಿ. ಅಧಿಕಾರಿಗಳು ಕೂಡ ತನಿಖೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಒಂದು ರೆಕಾರ್ಡ್ಸ್ಗಳು ಕೂಡ ಇದೆ ನಮ್ಮ ಹತ್ರ. ಯಾರು ಏನು ಮಾಡಿದ್ದಾರೆ ಅನ್ನೋದೆಲ್ಲ ಇದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಏನು ಹೇಳಿಕೆ ನೀಡಿದ್ದಾರೆ ಅದರಿಂದ ಈಗ ಮತ್ತೊಂದು ರಾಜಕೀಯ ಸಂಚಲನ ಉಂಟು ಮಾಡ್ತಾ ಇದೆ. ನನಗೂ ಸಹ ಇದು ತಿಳಿದಿತ್ತು, ಇತಿಹಾಸ ಏನಿದೆ ಅದರ ಒಂದು ಇತಿಹಾಸ. ಯಾಕಂದರೆ ಇಂದು ಅಂದರೆ ನನಗೆ ಮೊದಲೇ ಗೊತ್ತಿತ್ತು ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಯಾರು ಇವತ್ತು ಆರೋಪವನ್ನು ಮಾಡಿದ್ದಾರೆ, ಆರೋಪವನ್ನು ಮಾಡಿದವರೇ ಈಗ ಆರೋಪಿಗಳಾಗ್ಬಿಟ್ಟಿದ್ದಾರೆ. ಈ ಹಿಂದೆ ಏನೋ ಇಲ್ಲಿ ಧರ್ಮಸ್ಥಳ ಭಾಗದಲ್ಲಿ ಆ ರೀತಿ ಈ ರೀತಿ ಆಗುತ್ತಂತ ಯಾರು ಆರೋಪ ಮಾಡಿದ್ರಲ್ಲ ಅವರೇ ಇವತ್ತು ಆರೋಪಿಗಳು. ತನಿಖೆಯಲ್ಲಿ ಎಲ್ಲವೂ ಕೂಡ ಬಯಲಾಗ್ತಾ ಇದೆ. ಚಾರ್ಜ್ ಶೀಟ್ನಲ್ಲಿ ಎಲ್ಲವೂ ಕೂಡ ಉಲ್ಲೇಖ ಆಗಿದೆ. ಯಾರು ತಪ್ಪು ಮಾಡಿದ್ದಾರೋ ಅವರಿಗೆ ಕಾನೂನು ರೀತಿಯಲ್ಲಿ ನಾವು ಶಿಕ್ಷೆಯನ್ನು ಕೊಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಹೇಳಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.